ಇವತ್ತು ನಾವು ನೋಡಕ್ಕೆ ಹೊರಟಿರೋದು ಒಂದು ಶೋಧದ ಕತೆ. ಆದರೆ ಈ ಒಂದು ಶೋಧ ಸಾವಿರಾರು ವರ್ಷಗಳ ಹಿಂದಿನ ಒಂದು ಶಾಪವನ್ನೇ ಬಡೆದಬ್ಬಿಸ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮಂಜಿನಲ್ಲಿ ಸಮಾಧಿಯಾಗಿದ್ದ ಒಂದು ರಹಸ್ಯ ಹೊರಬಂದಾಗ ತನ್ನ ಜೊತೆಗೆ ಒಂದು ಶಾಪವನ್ನು ಹೊತ್ತು ತಂದಿತ್ತು. ಕತೆ ಶುರುವಾಗೋದು 1991ರಲ್ಲಿ ಆಲ್ಪ್ಸ್ ಪರ್ವತ ಶ್ರೇಣಿಯಲ್ಲಿ. ಹೆಲ್ಮೆಟ್ ಮತ್ತೆ ಎರಿಕಾ ಸೈಮನ್ ಅನ್ನೋ ಇಬ್ರು ಟ್ರೆಕ್ಕಿಂಗ್ ಮಾಡ್ತಾ ಇರ್ತಾರೆ. ಆ ವಿಚಿತ್ರ ಹವಾಮಾನದ ಮಧ್ಯೆ ಮಂಜುಗಡ್ಡೆ ಮೇಲೆ ಏನೋ ಒಂದು ಕಾಣಿಸ್ತಾ ಇದೆ. ಹತ್ತಿರ ಹೋಗಿ ನೋಡಿದಾಗ ಅಯ್ಯೋ ಪಾಪ, ಇತ್ತೀಚೆಗೆ ಸತ್ತಿರೋ ಬೇರೆ ಯಾರೋ ಪರ್ವತಾರೋಹಿ ಇರಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರು ನೋಡಿದ್ದು ಇತಿಹಾಸದ ಒಂದು ದೊಡ್ಡ ರಹಸ್ಯದ ಬಾಗಿಲನ್ನ ಅಂತ. ಸರಿ, ಹಾಗಾದ್ರೆ ಕಥೆಯ ಮೊದಲನೇ ಭಾಗಕ್ಕೆ ಹೋಗೋಣ. ಮೊದಲು ಎಲ್ಲರೂ ಅಂದುಕೊಂಡಿದ್ದು ಒಂದು, ಆದರೆ ಆಮೇಲೆ ಗೊತ್ತಾಗಿದ್ದು ಇನ್ನೊಂದು. ಆ ಆರಂಭಿಕ ಊಹೆಗಳೆಲ್ಲ ಹೇಗೆ ತಲೆಕೆಳಗಾಯಿತು ಅಂತ ನೋಡೋಣ ಬನ್ನಿ. ವಿಷಯ ಗೊತ್ತಾದ ತಕ್ಷಣ ರೈನರ್ ಅನ್ನೋರ ನೇತೃತ್ವದಲ್ಲಿ ಒಂದು ರೆಸ್ಕ್ಯೂ ಟೀಮ್ ಅಲ್ಲಿಗೆ ಬರುತ್ತೆ. ಆದರೆ ಅವರಿಗೆ ಬಂದ ತಕ್ಷಣ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ದೇಹದ ಹತ್ರ ಯಾವುದೇ ಮಾಡರ್ನ್ ಕ್ಲೈಂಬಿಂಗ್ ಗೇರ್ ಇಲ್ಲ. ಬದಲಿಗೆ ಸಿಕ್ಕಿದ್ದೆಲ್ಲ ತುಂಬಾನೇ ಹಳೇ ಕಾಲದ ಪ್ರಾಚೀನ ಆಯುಧಗಳು ಮತ್ತೆ ಸಾಮಾನುಗಳು. ಓಹ್, ಇದೇನೋ ಸಾಮಾನ್ಯ ಅಪಘಾತ ಅಲ್ಲ ಅಂತ ಅವರಿಗೆ ಖಾತ್ರಿಯಾಗತ್ತೆ. ಇನ್ನೊಂದು ವಿಚಿತ್ರ ಅಂದ್ರೆ ಅಂದಿನ ಹವಾಮಾನ. ಅದು ತುಂಬಾನೇ ಕೆಟ್ಟಿತ್ತು. ಏನೋ ಆಗ್ಬಾರ್ದು ಆಗ್ತಿದೆ ಅನ್ನೋ ಹಾಗೆ ಇತ್ತು. ರಕ್ಷಣಾ ತಂಡ ಆ ದೇಹವನ್ನ ಮಂಜುಗಡ್ಡೆಯಿಂದ ಮೇಲೆತ್ತೋಕೆ ಕಷ್ಟಪಡ್ತಾ ಇತ್ತು. ಆದರೆ ಯಾವಾಗ ಆ ದೇಹವನ್ನ ಮಂಜಿನಿಂದ ಪೂರ್ತಿಯಾಗಿ ಹೊರಗೆ ತೆಗೆದ್ರೋ ಆ ಕ್ಷಣದಲ್ಲೇ ಆ ಭಯಂಕರವಾಗಿದ್ದ ವಾತಾವರಣ ಪೂರ್ತಿಯಾಗಿ ತಿಳಿಯಾಗ್ಬಿಟ್ಟು. ಇದನ್ನ ಕಾಕತಾಳೀಯ ಅನ್ನೋದಾ ಅಥವಾ ಯಾವುದೋ ಮುನ್ಸೂಚನೆನಾ? ಈಗ ಕಥೆ ಒಂದು ಸೈಂಟಿಫಿಕ್ ಟರ್ನ್ ತಗೊಳ್ಳುತ್ತೆ. ಈ ಶೋಧದ ಬಗ್ಗೆ ಇದ್ದ ಪ್ರತಿಯೊಂದು ಕಲ್ಪನೆಯನ್ನು ಬದಲಾಯಿಸಿದ ಆ ವೈಜ್ಞಾನಿಕ ಆವಿಷ್ಕಾರದ ಬಗ್ಗೆ ಈಗ ನೋಡೋಣ. ಕಾರ್ಬನ್ ಡೇಟಿಂಗ್ ರಿಸಲ್ಟ್ ಬಂದಾಗ ವಿಜ್ಞಾನಿಗಳೆಲ್ಲ ಶಾಕ್ ಆಗ್ಬಿಟ್ರು. ಆ ದೇಹ 1 ವರ್ಷ, 10 ವರ್ಷ, 100 ವರ್ಷದಲ್ಲ, ಬರೋಬ್ಬರಿ 5300 ವರ್ಷಗಳಷ್ಟು ಹಳೆಯದು. ಯೋಚನೆ ಮಾಡಿ, ಈಜಿಪ್ಟಿನ ಪಿರಮಿಡ್ಗಳಿಗಿಂತನೂ ಹಳೆಯದು. ವಿಜ್ಞಾನಿಗಳು ಈ ಮಮ್ಮಿಗೆ ಒಂದು ಹೆಸರು ಕೊಟ್ರು, ಓಟ್ಸಿ ದಿ ಐಸ್ಮ್ಯಾನ್. ಈತ ತಾಮ್ರ ಯುಗದಲ್ಲಿ ಬದುಕಿದ್ದವನು. ಅಷ್ಟೇ ಅಲ್ಲ, ಯಾವುದೇ ಕೆಮಿಕಲ್ಸ್ ಬಳಸದೆ ನೈಸರ್ಗಿಕವಾಗಿ ಮಂಜಿನಲ್ಲೇ ಸಾವಿರಾರು ವರ್ಷಗಳ ಕಾಲ ಹಾಗೆ ಉಳಿದುಕೊಂಡಿದ್ದ. ಹಾಗಾದ್ರೆ ಓಟ್ಜಿ ಸತ್ತಿದ್ದ ಹೇಗೆ? ಅಪಘಾತದಿಂದಾನ? ಇಲ್ಲ. ಪರೀಕ್ಷೆಗಳು ಮುಂದುವರೆದಾಗ ಇನ್ನೊಂದು ಆಘಾತಕಾರಿ ಸತ್ಯ ಹೊರಬಂತು. ಓಟ್ಜಿಯ ಎಡಭುಜದಲ್ಲಿ ಒಂದು ಬಾಣದ ತುದಿ ಆಳವಾಗಿ ಸಿಕ್ಕೊಂಡಿತ್ತು. ಅಂದ್ರೆ ಆತನನ್ನ ಹಿಂಬದಿಯಿಂದ ಬಾಣ ಬಿಟ್ಟು ಕೊಲೆ ಮಾಡಲಾಗಿತ್ತು. ಇದೊಂದು ಅಪಘಾತವಲ್ಲ, ಇದೊಂದು ಕೊಲೆ. ಓಟ್ಜಿಯನ್ನ ಕಂಡುಹಿಡಿದಿದ್ದು ಒಂದು ದೊಡ್ಡ ವೈಜ್ಞಾನಿಕ ಸಾಧನೆನೇ ಸರಿ. ಆದ್ರೆ ಆ ಖುಷಿ ಜಾಸ್ತಿ ದಿನ ಇರಲಿಲ್ಲ. ಈಗ ಕಥೆಯ ಡಾರ್ಕ್ ಸೈಡ್ ಶುರುವಾಗುತ್ತೆ. ಈ ಶೋಧದ ನಂತರ ನಡೆದ ಒಂದಾದ ಮೇಲೊಂದರಂತೆ ನಡೆದ ನಿಗೂಢ ಸಾವುಗಳ ಸರಣಿಯನ್ನ ಈಗ ನೋಡೋಣ. ಓಟ್ಜಿಯನ್ನ ಮಂಜಿನಿಂದ ಹೊರತೆಗೆದ ಮೇಲೆ ಒಂದು ವಿಚಿತ್ರ ದುರಂತ ಘಟನೆಗಳ ಸರಣಿಯೇ ಶುರುವಾಯಿತು. ಈಗ ಸ್ಲೈಡ್ನಲ್ಲಿರೋ ಟೈಮ್ಲೈನ್ ಅನ್ನ ಸ್ವಲ್ಪ ಗಮನಿಸಿ. ಮಮ್ಮಿಯನ್ನ ಪರೀಕ್ಷೆ ಮಾಡಿದ ಫೊರೆನ್ಸಿಕ್ ಮುಖ್ಯಸ್ಥ ರೈನರ್ ಹೆನ್, ತಂಡಕ್ಕೆ ದಾರಿ ತೋರಿಸಿದ ಗೈಡ್ ಕರ್ಟ್ ಫ್ರಿಡ್ಸ್. ಅಷ್ಟೇ ಯಾಕೆ, ಓಟ್ಜಿಯನ್ನ ಮೊದಲು ನೋಡಿದ್ದ ಹೆಲ್ಮಟ್ ಸೈಮನ್ ಕೂಡ. ಈ ರೀತಿ ಓಟ್ಜಿ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದ ಎಷ್ಟೊಂದು ಜನ, ಸೈಂಟಿಸ್ಟ್ಗಳಿಂದ ಹಿಡಿದು ಗೈಡ್ಗಳವರೆಗೆ ಒಬ್ಬರಾದ ಮರೆ ಒಬ್ಬರಂತೆ ನಿಗೂಢವಾಗಿ ಪ್ರಾಣ ಕಳ್ಕೊಂಡ್ರು. ಒಟ್ಟಾರೆಯಾಗಿ ಓಟ್ಜಿಯ ಜೊತೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಸಂಪರ್ಕಕ್ಕೆ ಬಂದ 7 ಜನ, ಹೌದು 7 ಜನ ಅಕಾಲಿಕವಾಗಿ ಸತ್ತೋದ್ರು. ಇದನ್ನೆಲ್ಲ ಕೇವಲ ಕಾಕತಾಳೀಯ ಅಂತ ತಳ್ಳಿ ಹಾಕೋಕ್ಕಾಗುತ್ತಾ, ಅಥವಾ ಇದರಿಂದ ಬೇರೆನಾದ್ರೂ ಇದೆಯಾ? ಈ ಎಲ್ಲಾ ಸಾವುಗಳಿಗೆ ಒಂದು ಕಾರಣ ಕೊಡೋಕೆ ಒಂದು ಕುತೂಹಲಕಾರಿ ಥಿಯರಿ ಹುಟ್ಟುಕೊಳ್ತು. ಅದು ನಮ್ಮನ್ನ ಸಾವಿರಾರು ವರ್ಷಗಳ ಹಿಂದೆ ಕರ್ಕೊಂಡೋಗುತ್ತೆ, ಬೈಬಲ್ನ ಒಂದು ಪ್ರಾಚೀನ ಕಥೆಗೆ. ಬೈಬಲ್ನ ಹಳೆಯ ಒಡಂಬಡಿಕೆಯಲ್ಲಿ ಬರೋ ಕಥೆ ಇದು. ಕೇನ್ ಮತ್ತು ಏಬಲ್, ಆಡಮ್ ಮತ್ತು ಈವ್ ಅವರು ಮಕ್ಕಳು. ಕೇನ್ ಅಸೂಯೆಯಿಂದ ತನ್ನ ತಮ್ಮ ಏಬಲ್ನನ್ನ ಕೊಂದ್ಬಿಡ್ತಾನೆ. ಭೂಮಿಯ ಮೇಲಿನ ಮೊದಲ ಕೊಲೆಗಾರ ಆಗ್ತಾನೆ. ಆಗ ದೇವರು ಅವನಿಗೆ ನೀನು ಅಲೆಮಾರಿಯಾಗಿ ಬದುಕು ಅಂತ ಶಾಪ ಕೊಟ್ಟು ಅವನನ್ನ ಬೇರೆ ಯಾರು ಕೊಲ್ಲಬಾರ್ದು ಅಂತ ಅವನ ಮೇಲೆ ಒಂದು ಗುರುತು ಹಾಕ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಯಾರಾದರೂ ತೊಂದರೆ ಕೊಟ್ರೆ ಅವ್ರಿಗೆ 7 ಪಟ್ಟು ಶಿಕ್ಷೆ ಆಗುತ್ತೆ ಅಂತಾನೂ ಹೇಳ್ತಾನೆ. ಆದ್ರೆ ಕಥೆಯ ಕೊನೆಯಲ್ಲಿ ಕೇನ್ ಕೂಡ ಒಬ್ಬ ಬೇಟೆಗಾರನ ಬಾಣಕ್ಕೆ ಬಲಿಯಾಗುತ್ತಾನೆ. ಈಗ ನೋಡಿ, ಈ ಸ್ಲೈಡ್ನಲ್ಲಿರೋ ಹೋಲಿಕೆಯನ್ನ ಗಮನಿಸಿ. ಓಟ್ಜಿಯ ವಯಸ್ಸು ಸುಮಾರು 5300 ವರ್ಷ. ಕೇನ್ನ ಕಥೆ ಕೂಡ ಸುಮಾರು 5000 ವರ್ಷಗಳ ಹಿಂದಿನದ್ದು. ಇಬ್ರೂ ಸತ್ತಿದ್ದು ಬಾಣದಿಂದ. ಓಟ್ಜಿಯ ದೇಹದ ಮೇಲೆ ಹಲವಾರು ಟ್ಯಾಟೂಗಳಿದ್ವು. ಬೈಬಲ್ನಲ್ಲಿ ಕೇನ್ನ ಮೇಲೆ ಗುರುತು ಇತ್ತು ಅಂತ ಹೇಳಲಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ, ಕೇನ್ಗೆ ತೊಂದರೆ ಕೊಟ್ಟವರಿಗೆ 7 ಪಟ್ಟು ಶಿಕ್ಷೆ ಆದ್ರೆ, ಓಟ್ಜಿಯನ ಮಂಜಿನಿಂದ ಹೊರತೆಗೆದ ನಂತರ ಸತ್ತವರ ಸಂಖ್ಯೆ ಎಷ್ಟು? 7. ಇದು ಕಾಕತಾಳೀಯ ಅನ್ಸುತ್ತಾ? ಸರಿ, ಈಗ ನಾವು ಈ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈ ಎಲ್ಲಾ ಘಟನೆಗಳನ್ನ ನೋಡಿದ್ಮೇಲೆ ಇದನ್ನೆಲ್ಲ ಕೇವಲ ಒಂದಕ್ಕೊಂದು ಸಂಬಂಧ ಇಲ್ಲದ ಘಟನೆಗಳು ಅನ್ನೋದಾ,
ಅಥವಾ ಇದೊಂದು ಪ್ರಾಚೀನ ಕಾಲದ ಎಚ್ಚರಿಕೆನಾ? ನೋಡಿ, ಇಲ್ಲಿ 2 ರೀತಿ ವಾದಗಳಿವೆ. ಒಂದು ವೈಜ್ಞಾನಿಕ ದೃಷ್ಟಿಕೋನ. ಇದರ ಪ್ರಕಾರ ಈ ಎಲ್ಲಾ ಸಾವುಗಳು ದುರದೃಷ್ಟಕರ ಕಾಕತಾಳೀಯಗಳು ಅಷ್ಟೇ, ಒಂದಕ್ಕೊಂದು ಸಂಬಂಧ ಇಲ್ಲ. ಇನ್ನೊಂದು ಅಮಾನುಷ ದೃಷ್ಟಿಕೋನ. 5300 ವರ್ಷಗಳಿಂದ ಮಂಜಿನಲ್ಲಿ ಮಲಗಿದ್ದ ಒಂದು ಶಾಪ ಈಗ ಎಚ್ಚೆತ್ತು ತನ್ನ ಸೇಡನ್ನ ತೀರಿಸ್ಕೊಳ್ತಾ ಇದೆ ಅಂತ ಹೇಳುತ್ತೆ. ಹಾಗಾದ್ರೆ ಸತ್ಯ ಯಾವುದು? ಇದು ಕೇವಲ ದುರಂತಗಳ ಸರಮಾಲೆಯ ಅಥವಾ 5000 ವರ್ಷಗಳ ಹಿಂದಿನ ಒಂದು ಶಾಪ ನಿಜವಾಗ್ಲೂ ಕೆಲಸ ಮಾಡ್ತಾ ಇದೆಯಾ? ವುಡ್ಸ್ ದಿ ಐಸ್ ಮ್ಯಾನ್ನ ಈ ರಹಸ್ಯ ಇವತ್ತಿಗೂ ಒಂದು ಉತ್ತರ ಸಿಗದ ಪ್ರಶ್ನೆಯಾಗೇ ಉಳಿದಿದೆ. ಇದರ ಬಗ್ಗೆ ಏನ್ ತೀರ್ಮಾನಿಸಬೇಕು ಅನ್ನೋದನ್ನ ಕೇಳುಗರಿಗೆ ಬಿಡೋಣ.